ಜರ ತೂಗಿರೆ ಗುರು ರಾಘವೇಂದ್ರ ಉಂದಾಣಮಯವಾದ ಚಂದದ ತೋಟಿಲೊಳ್ ಅಂದಾದಿ ಮಲಗ್ಯರ ತೂಗಿರೆ. ಹೊನ್ನವ ಮಂತ್ರಾಲಯದಲ್ಲಿ ಇಲ್ಲಿ ಬಂದ ಮೇಲೆ ನಮ್ದೇನೇ ಸಮಸ್ಯೆಗಳಿದ್ರೂ ಅದು ಏನಾಗುತ್ತೆ ಅಂದರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕಿಂತ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ರಾಯರದು ನಿಜವಾದ ದರ್ಶನ ಆಗುತ್ತೆ. ಇಲ್ಲಿ ಬಂದ ಮೇಲೆ ನಮಗೆ ಮನಸ್ಸಲ್ಲಿ ಯಾವುದೇ ನಮ್ಮ ಬೇಡಿಕೆಗಳು ಇದ್ದರೂ ಕೂಡ ನಾವು ರಾಯರ ಹತ್ರ ಇದ್ದಾರೆ ಅಂದರೆ ಒಂದು ಕ್ಷಣ ನಮಗೆ ನಮ್ಮ ಸಮಸ್ಯೆಗಳೇ ದೂರ ಆಗುತ್ತೆ. ಆ ಥರ ನಮಗೆ ಇಲ್ಲಿ ಬಂದ ತಕ್ಷಣ ಅನುಭವ ಆಗುತ್ತೆ. ಶ್ರೀ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ. ಸೊ ಗೈಸ್, ಇವತ್ತು ಹೊನ್ನವ ಮಂತ್ರಾಲಯಕ್ಕೆ ಬಂದಿದ್ದೆ. ಸೊ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಆಗಿದೆ. ಒಂದು ಮಿನಿಮಮ್ 2.5 ಅವರ್ಸ್ ಬೈಕ್ ಓಡಿಸಿದಾಗಿದೆ. ಇಷ್ಟು ಭಾಳ ಬಿಸಿಲಲ್ಲಿ ಅಷ್ಟು ಧೂಳು ನಡುವೆ ಎಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ನಿಜವಾಗ್ಲೂ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗ್ತಿಲ್ಲಿ. ಭಾಳ ಚೆನ್ನಾಗಿದೆ. 2-3 ಹೇಳೋದೆಲ್ಲ ಕೇಳಿದೆ ಏನು ಅಂತ. ಅವ್ರು ಎಷ್ಟು ವರ್ಷದಿಂದ ಬರ್ತಿದ್ದಾರೆ, 12 ವರ್ಷದಿಂದ ಬರ್ತಿದ್ದಾರೆ ಅಂತ, ಇನ್ಯಾರ ನೆನ್ನೆ ಮೊನ್ನೆಯಿಂದ ಬರ್ತಿದ್ದಾರೆ. ಇವತ್ತು ನಾನು ಬಂದಿದ್ದೀನಿ. ಇದೇ ಥರ ಇನ್ನೂ ಎಷ್ಟು ಜನ ಬರ್ತಿರ್ತಾರೆ ಮುಂದೆ. ಅಲ್ಲಿ ಬರೆದಿದ್ದಾರೆ, ಮೂಷಿಕ ವಾಹನ ವಿನಾಯಕ ಹಯಗ್ರೀವ ಕಾಮಧೇನುಗಳು ಯಜ್ಞಕುಂಡದಲ್ಲಿ ಪೂರ್ಣಾಹುತಿ ಸಮಯದಲ್ಲಿ ಪ್ರತ್ಯಕ್ಷವಾದ ಸ್ಥಳವೇ ಹೊನ್ನವ ಮಂತ್ರಾಲಯ ಮಂದಿರ ಅಂತ, ಹೊನ್ನಗನಹಟ್ಟಿ ಅಂತ ಇದೆ. ಇಲ್ಲಿ ಒಂದು ಅಗ್ನಿಕುಂಡ ಇದೆ. ಏನಿಲ್ಲ ಅಂದರೆ ಒಂದು ಲಕ್ಷಕ್ಕಿಂತ ಜಾಸ್ತಿನೇ ಒಂದು ಕಾಯಿಗಳು ಕಟ್ಟಿದ್ದಾರೆ ಇಲ್ಲೆಲ್ಲ. ಅಷ್ಟು ಜನ ನಂಬಿಕೆ ಇಟ್ಟಿದ್ದಾರೆ ಇಲ್ಲಿ. ನನಗೂ ಕೂಡ ನಂಬಿಕೆ ಇದೆ, ನಿಮಗೂ ನಂಬಿಕೆ ಇರುತ್ತೆ ಇಲ್ಲಿ. ಸೊ ಯಾರಿಗೆ ನಂಬಿಕೆ ಇರಲ್ಲ ಹೇಳಿ ರಾಘವೇಂದ್ರ ಸ್ವಾಮಿ ಅಂತಂದರೆ. ಇನ್ನೊಂದೇನು ಅಂತಂದರೆ, ಈಗ ಇಲ್ಲಿ ಈ ಪ್ಲೇಸ್ ಅನ್ನೋದು ಹೆಂಗಿದೆ ಅಂತಂದರೆ ಆಲ್ಮೋಸ್ಟ್ ಒಂದು ಮಿನಿ ಟ್ರಿಪ್ ಥರ ಆಗಿಬಿಡುತ್ತೆ. ಇವತ್ತು ಮಿನಿ ಟ್ರಿಪ್ಗಿಂತ ಜಾಸ್ತಿನೇ ಆಯ್ತು ಅಂದ್ಕೊಳ್ಳಿ. ಅಷ್ಟು ದೂರಿಂದ ಬಂದು ಇಲ್ಲಿ ದರ್ಶನ ಮಾಡಿದ್ದು ಭಾಳ ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ತು, ಒಂದು ಖುಷಿ ಆಯಿತು. ನಂದು ಎಷ್ಟೋ ಸಮಸ್ಯೆಗಳು ನಡೀತಿದ್ದಾವೆ. ಆ ಸಮಸ್ಯೆಗಳಲ್ಲಿ ಇದು ಒಂದು ತೀರೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಫ್ರೆಂಡ್ ಕೂಡ ಹೇಳ್ದ, ಹೋಗ್ಬಾ ಗುರು, ಭಾಳ ಚೆನ್ನಾಗಿದೆ ಅಲ್ಲಿ, ಭಾಳ ಒಳ್ಳೆಯದಾಗುತ್ತೆ ಅಂತ ಅಂದರು. ಆಯಿತು, ನಂಬಿಕೆ ಇಟ್ಟು ಅಲ್ಲಿಂದ ಬಂದಿದ್ದೀನಿ ನಾನು. ಸೊ ಬಂದಮೇಲೆ ಇನ್ನೂ ಒಂದಿಷ್ಟು ಆ ನಂಬಿಕೆ ದುಪ್ಪಟ್ಟಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುದ್ಧ ಸಂಕಲ್ಪದೆ ಬದ್ಧ ನಿಜ ಭಕ್ತರ ಉದ್ಧಾರ ಮಾಡ್ಪರ ತೂಗಿರೆ. ಶುದ್ಧ ಸಂಕಲ್ಪದೆ ಬದ್ಧ ನಿಜ ಭಕ್ತರ ಉದ್ಧಾರ ಮಾಡ್ಪರ ತೂಗಿರೆ. ಯೋಗೀಶಯನನ ಪಾದ ಯೋಗಾದಿ ಭಜಿಪರ ಭಾಗ್ಯವತಾರೆಂದು ತೂಗಿರೆ. ಯೋಗೀಶಯನನ ಪಾದ ಯೋಗಾದಿ ಭಜಿಪರ ಭಾಗ್ಯವತಾರೆಂದು ತೂಗಿರೆ. ಭಜಕ ಜನರು ತಮ್ಮ ಭಜನೀಯ ಮಾಡಲು ನಿಜಗತಿ ಪರ ತೂಗಿರೆ. ಭಜಕ ಜನರು ತಮ್ಮ ಭಜನೀಯ ಮಾಡಲು ನಿಜಗತಿ ಪರ ತೂಗಿರೆ. ನಿಜ ಗುರು ಜಗನ್ನಾಥ ವಿಠಲರಾಯನ ಭಜನೀಯ ಮಾಡ. ನಮಸ್ಕಾರ, ನನ್ನ ಹೆಸರು ಗೌರಿಶಂಕರ್ ಅಂತ. ನಾವು ಗುಲ್ಬರ್ಗದವರು. ಮಂತ್ರಾಲಯ ನಮಗೆ ತುಂಬ ಹತ್ತಿರ. ಸೊ ಅಲ್ಲಿ ರಾಘವೇಂದ್ರ ದರ್ಶನ ಎಲ್ಲ ಮಾಡ್ತಾಯಿದ್ವಿ. ಸೊ ಬೆಂಗಳೂರಿಗೆ ಬಂದು ಈಗ ಒಂದು 8 ವರ್ಷ ಆಯಿತು. ಸೊ ತುಂಬ ಕಡೆಯಿಂದ ಹುಡುಕ್ತಾ ಇದ್ವಿ ರಾಘವೇಂದ್ರ ಮಠ ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಹೋಗ್ಬೇಕು ಅಂತ. ಸೊ ಇಲ್ಲಿ ಬಂದಿದ್ದೀವಿ ಹೊನ್ನಾವರದ ಹತ್ರ. ತುಂಬ ಪೀಸ್ಫುಲ್ಲಾಗಿದೆ ದೇವರ ದರ್ಶನ. ಆಮೇಲೆ ತುಂಬ ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅಂದರೆ ಟ್ರಾಫಿಕ್ ಆಗಿರ್ಬೋದು, ಆ ಥರದ್ದೇನೂ ಇಲ್ಲ. ಆರಾಮಾಗಿ ಬಂದು ನೆಮ್ಮದಿಯಿಂದ ದೇವರ ದರ್ಶನ ಮಾಡಿಕೊಂಡು ಶಾಂತಿಯಿಂದ ಇರ್ಬೋದು. ಆಮೇಲೆ ಇಲ್ಲಿ ಪ್ರಸಾದನೂ ಇರುತ್ತೆ ದೇವ್ರ ಮಠದ ಕಡೆಯಿಂದ. ಸೊ ಬಂದರೆ ಹಾಫ್ ಅ ಡೇ ಟ್ರಿಪ್ ಆಗುತ್ತೆ. ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಫೈನಲಿ ಅಂತೂ ಹೋಗಿ ಬಂದೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರಕ್ಕೆ. ಸೊ ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ನಿಮ್ಮದೆಲ್ಲ ಕಷ್ಟ ಪರಿಹಾರ ಮಾಡಿಕೊಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಫಾಲೋ ಆ್ಯಂಡ್ ಶೇರ್. ಬಾಯ್.